ಬೇಸಿಗೆಗಾಲ ಬಂತು ಅಂದರೆ ಏನಾದರೂ ತಂಪಾಗಿ ತಿಂತಾ ಇರಬೇಕು ಅನಿಸುತ್ತೆ ಅಲ್ವಾ. ತಂಪಾಗಿ ಕುಡಿಯೋದು, ತಂಪು ವಸ್ತುಗಳನ್ನು ತಿನ್ನೋದು ಇರಬೇಕು ಅನಿಸುತ್ತೆ. ತುಂಬ ಹೆಲ್ದಿಯಾಗಿರೋಂಥ ಶರೀರಕ್ಕೆ ತುಂಬಾ ತಂಪು ಕೊಡುವಂಥ ಲಡ್ಡು ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಹೆಸರು ಕಾಳಿನ ಲಡ್ಡುವನ್ನು ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಎಲ್ರಿಗೂ ಗೊತ್ತು ಹೆಸರು ಕಾಳು ಎಷ್ಟು ಒಳ್ಳೆಯದು ಅಂತ. ಈ ಬೇಸಿಗೆಯಲ್ಲಿ ಹೆಸರು ಕಾಳು ನಮ್ಮ ಬಾಡಿಯನ್ನು ಕೂಲಾಗಿ ಇಡುತ್ತಲ್ವ. ನಾನಿಲ್ಲಿ 200 ಗ್ರಾಮು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಒಂದು 2-3 ಸರಿ ಕ್ಲೀನಾಗಿ ತೊಳೆದು ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಹೀಗೆ ಕೈ ಆಡಿಸಿ ಒಣಗಿಸ್ಬಿಟ್ರೆ ಸಾಕು, ಒಣಗೋಗ್ಬಿಡುತ್ತೆ. ಬಿಸಿಲಲ್ಲಿ ಒಣಗಿಸ್ಬೇಕು ಅಂತಲೂ ಇಲ್ಲ. ಈ ಬೇಸಿಗೆಯಲ್ಲಂತೂ ತುಂಬ ಒಳಗಡೆನೇ ಬಿಸಿ ಇರುತ್ತೆ ಅಲ್ವಾ. ಒಂದು 10-15 ನಿಮಿಷಕ್ಕೆ ಒಣಗೋಯ್ತು. ನಾನು ನೋಡಿ ಈಗ ಒಣಗಿದೆ. ತೆಗೆದು ಒಂದು ಬಾಣಲೆಯಲ್ಲಿ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಒಂದು 7-8 ನಿಮಿಷ ಹುರ್ಕೊಂಡ್ರೆ ಸಾಕು. ಈ ಥರ ಹುರ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ನೀವು ವಾಶ್ ಮಾಡಲ್ಲ ಹೆಸರು ಕಾಳನ್ನು ಅಂತಂದರೆ ಅದನ್ನು ಒದ್ದೆ ಬಟ್ಟೆಯಲ್ಲಿ ಸಹ ಒರೆಸ್ಕೋಬೋದು. ನಾನು ತೊಳೆದು ಒಣಸ್ಕೊಂಡಿದ್ದೆ. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಅದು ಹುರಿತಾ ಇದ್ದಂತೆಯೇ ನೋಡಿ ಒಂದು 5-6 ನಿಮಿಷಕ್ಕೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ನೋಡಿ ಮೊದಲಿನಕ್ಕಿಂತ ಗ್ರೀನ್ ಇದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಒಂದು 7-8 ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಹುರಿದು ಕಲರ್ ಚೇಂಜ್ ಆಗಿಬಿಡುತ್ತೆ. ಜಾಸ್ತಿ ಹೊತ್ತೇನು ಹುರಿಯೋದು ಬೇಕಾಗಲ್ಲ. ತುಂಬ ಒಳ್ಳೆಯದು ಕಣ್ರಿ ಇದು ಶರೀರಕ್ಕೆ. ಈಗಿನ ಒಂದು ಬೇಸಿಗೆ, ಇಂಥ ಬೇಸಿಗೆಯಲ್ಲಿ ಇದರದ್ದು ಹೆಸರು ಕಾಳಿನ ತಂಪು, ಹೆಸರು ಕಾಳಿನ ಲಡ್ಡು ಈ ಥರ ಎಲ್ಲ ಮಾಡ್ಕೋಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಮ್ಮ ಬಾಡಿಯನ್ನು ತಂಪಾಗಿಡಲಿಕ್ಕೆ ಇದು ಒಳ್ಳೆಯದು. ಮತ್ತು ದಿನಕ್ಕೊಂದು ಲಡ್ಡು ತಿಂದರೆ ರಿಚ್ ಪ್ರೋಟೀನ್, ಫೈಬರ್ ಹಾಗೂ ಮ್ಯಾಗ್ನೀಷಿಯಮ್ ಹೀಗೆ ಹಲವಾರು ಗುಣಗಳಿವೆ ಇದರಲ್ಲಿ. ಎಲ್ಲದೂ ಇದರಲ್ಲಿ ಸಿಗುತ್ತೆ. ನಮಗೆ ಯಾವ ಸಿಗಲ್ಲ ಅಂಥೇಳಿ ನೋಡಿ ಚೆನ್ನಾಗಿ ಹುರಿದಿದೆ, ಕಲರ್ ಬಂದಿದೆ. ಅದು ಚೆನ್ನಾಗಿ ತಣ್ಣಗಾದ್ಮೇಲೆ ನಾನು ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪೌಡ್ರ್ ಅಂದರೆ ತುಂಬ ಹಾಗೆ ನುಣ್ಣಗೆ ಅಂದರೆ ಫೈನ್ ಪೌಡ್ರಲ್ಲ, ಸ್ವಲ್ಪ ತರಿಯಾಗೇ ಇರಬೇಕಾಗುತ್ತೆ. ಇಲ್ಲಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಯಾವುದು ನಿಮ್ಗೆ ಇಷ್ಟನೋ ಅದು ತೆಗೆದುಕೋಬೋದು. ನಾನು ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಬಾದಾಮು ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನಲ್ಲಿ. ನೀವು ಯಾವುದು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟನೋ ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೂ ನಡೆಯುತ್ತೆ, ಹಾಗೇನೂ ಪ್ರಾಬ್ಲಮ್ ಆಗೋಲ್ಲ. ನಾನು ಸುಮ್ಮನೆ ಒಂದು ಸ್ವಲ್ಪ ಇತ್ತು ಅಂತ ಹಾಕ್ತಾಯಿದ್ದೀನಿ, ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು 2 ನಿಮಿಷ ಹುರ್ಕೊಬಿಟ್ರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತಲ್ವ ಇದು. ನೋಡಿ ಇದು ಚೆನ್ನಾಗಾಯಿತು. ಆಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಕೊತೀನಿ. ಇದು ಹುರಿದಾಯಿತು 1 ನಿಮಿಷ 2 ನಿಮಿಷಕ್ಕೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಅದೇ ಬಾಣಲೆಗೆ ಒಂದು ಸ್ವಲ್ಪ ಮತ್ತೊಂದು 2 ಸ್ಪೂನು ತುಪ್ಪನ ಹಾಕಿ ನಾವೇನು ಪೌಡ್ರ್ ಮಾಡಿ ಇದ್ವಲ್ವ ಆ ಹಿಟ್ಟನ್ನು, ಹೆಸರು ಕಾಳಿನ ಹಿಟ್ಟನ್ನು ಇದಕ್ಕೆ ನಾವು ಹುರ್ಕೊಳ್ಳೋಣ. ಇದು ಏನು ಗೊತ್ತಾ, ನಾವು ಆಲ್ರೆಡಿ ಹೆಸರು ಕಾಳನ್ನು ಹುರಿದು ಇಟ್ಕೊಂಡಿದ್ವಿ ಅಲ್ವಾ, ಅದು ಅಷ್ಟೊಂದು ಈಗ ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ. ತುಂಬ ಹೊತ್ತೇನು ಹುರಿಕೊಳ್ಬೇಕು ಅಂತಿಲ್ಲ, ಯಾಕೆಂದರೆ ಆಲ್ರೆಡಿ ಅದು ಹುರಿದಿದ್ದೇ ಆಗಿರುತ್ತೆ ಪೌಡ್ರು. ಆದರೂ ಒಂದು ಸ್ವಲ್ಪ ಒಂದು 4-5 ನಿಮಿಷ ಹುರ್ಕೊಂಡ್ರೂ ಸಾಕು, ಜಾಸ್ತಿ ಏನಿಲ್ಲ. ಒಂದು ಸ್ವಲ್ಪ ತುಪ್ಪ ಎಲ್ಲ ಮಿಕ್ಸ್ ಆಗಲಿ. ಎಷ್ಟು ಬೇಕೋ ಅಷ್ಟು ತುಪ್ಪನ ತಗೋಣ. ನಾನು ಒಂದೇ ಸರಿ ತುಪ್ಪ ಹೊಯ್ದಿಲ್ಲ ಅಂದರೆ ಹಾಕ್ಕೊಂಡಿಲ್ಲ. ಈಗ ಮತ್ತೆ ಒಂದು 3-4 ಸ್ಪೂನು, ಸಣ್ಣ ಸ್ಪೂನು, ಅದರಲ್ಲಿ ಒಂದು 3-4 ಸ್ಪೂನ್ ಹಾಕಿದ್ದೀನಿ. ಆಲ್ರೆಡಿ ಒಂದು ಮುಕ್ಕಾಲು ಬೌಲ್ ತುಪ್ಪ ನನಗೆ ಸಾಕಾಗಿದೆ. ಅಂದರೆ ದೊಡ್ಡ ಬೌಲಲ್ಲ, ಸಣ್ಣ ಬೌಲಲ್ಲಿ ಜಾಸ್ತಿ ಏನು ಬೇಕಾಗಲ್ಲ. ಒಂದು ಸ್ವಲ್ಪ ಒಂದು 3/4ರಿಂದ 1 ಬೌಲ್ ಒಳಗಡೆ ತುಪ್ಪ ಇದರಲ್ಲಿ ಹಿಡಿಯುತ್ತೆ ನೋಡಿ. ಈಗ ಎಲ್ಲ ಮಿಕ್ಸ್ ಆಗಿದೆ. ಒಂದು 4-5 ನಿಮಿಷ ಈ ಥರ ನಾನು ಹುರ್ಕೋತಾ ಇದ್ದೀನಿ. ಇದು ಯಾಕೆಂದರೆ ಆಲ್ರೆಡಿ ಹುರಿದಿದ್ದರಿಂದ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ. ನೋಡಿ ಈಗೆಲ್ಲ ಅದು ಚೆನ್ನಾಗಿ ಹುರ್ಕೊಂಡು ಆಯಿತು ಜಾಸ್ತಿ. ಈಗ ನೋಡಿ ಇದು ಈಗ ಥರ ಘಮ ಅಂತ ಪರಿಮಳ ಬರ್ತಾಯಿದೆ. ಮನೆಯೆಲ್ಲ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಗೊತ್ತಾ. ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಆ್ಯಡ್ ಮಾಡೋಣ. ಮತ್ತೇನೆಲ್ಲ ನೀವು ಇಷ್ಟ ಇದ್ದರೆ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಹಾಲಿನ ಕೆನೆನ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಅಂದರೆ ಹಾಲಲ್ಲ, ಕೆನೆ. ನೀವು ಕ್ರೀಮ್ ಹಾಕ್ಕೋಬೋದು, ಹಾಲಿನ ಕೆನೆದು ಇಲ್ಲ ಹಾಲನ್ನು ಚೆನ್ನಾಗಿ ಕುದಿಸಿ ಅದನ್ನು ದಪ್ಪನೂ ಮಾಡ್ಕೋಬೋದು. ಸ್ವಲ್ಪ ಹಾಲಿನ ಕೆನೆ ನನ್ನ ಹತ್ರ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಸಾಫ್ಟಾಗಿ ಲಡ್ಡು ಸ್ವಲ್ಪ ಬೇಯುತ್ತೆ ಹೆಸರು ಕಾಳಿನ ಹಿಟ್ಟು ಅಂತ. ಅದು ಇಲ್ಲ ಅಂದ್ರೂ ನಡೆಯುತ್ತೆ, ಆದರೆ ಸ್ವಲ್ಪ ಹಾಲು ಈ ಥರ ಕೆನೆ ಹಾಕಿದರೆ ಸಾಫ್ಟಾಗಿ ಲಡ್ಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಕಡೆ ಮಿಕ್ಸ್ ಆಗ್ತಾಯಿದೆ. ಇದು ಒಂಥರ ಬೇಗ ಲಡ್ಡು ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ. ಭಾಳ ಒಂಥರ ಚೆನ್ನಾಗಾಗುತ್ತೆ ಲಡ್ಡು. ಆದರೆ ಭಾಳಷ್ಟು ದಿನ ಎಲ್ಲ ಇಡಲಿಕ್ಕೆ ಬರೋಲ್ಲ. ಏನು ಒಂದು 5-6 ದಿನ ಅಂತೂ ಆರಾಮಾಗಿ ಇಡ್ಬೋದು. ಹಾಲನ್ನು ಕೆನೆ ಹಾಕಿರೋದ್ರಿಂದ ಹಾಳಂತೂ ಆಗೋಲ್ಲ. ನೋಡಿ ಇದೆಲ್ಲ ಈಗ ಮಿಕ್ಸ್ ಆಗಿದೆ. ನಾನಿಲ್ಲಿ ಇದಕ್ಕೆ ಸಕ್ಕರೆ, ಬೆಲ್ಲ ಏನನ್ನು ಬಳಸ್ತಾ ಇಲ್ಲ ಫ್ರೆಂಡ್ಸ್. ನಾನು ಹಾಕ್ತಾಯಿರೋದು, ನಾನು ಹೆಲ್ದಿ ಲಡ್ಡು ಅಂತ ಹೇಳಿದ್ನಲ್ವ, ಹೆಲ್ದಿಯಾಗಿ ಮಾಡಬೇಕು ಅಂತ ಒಂದು ಯೋಚನೆ ಇಟ್ಕೊಂಡೆ ನಾನು ಮಾಡಿರೋದು. ಇದಕ್ಕೆ ನಾನು ಸಕ್ಕರೆ, ಬೆಲ್ಲ ಹಾಕಿಬಿಟ್ರೆ ಬೆಲ್ಲ ಹಾಕ್ಬೋದು, ಚಳಿಗಾಲದಲ್ಲಿ ಬೆಲ್ಲ ಹಾಕ್ಬೋದು. ಸಕ್ಕರೆ ಯಾವಾಗಲೂ
ಏನಾದರೂ ಮಾಡ್ತಾಯಿರ್ತೀವಿ ಸಕ್ಕರೆದ ಅಂತ ನಾನು ಈ ಸರಿ ಸಕ್ಕರೆ ಹಾಕದೆ ನಾನು ಅದಕ್ಕೆ ಒಂದು ಬೇರೆದನ್ನು ಐಟಮ್ ಸೇರಿಸಿದ್ದೀನಿ. ಅದೇನು ಗೊತ್ತಾ, ಕಲ್ಲು ಸಕ್ಕರೆ. ನೋಡಿ ಈಗೆಲ್ಲ ಚೆನ್ನಾಗಿ ಇದು ಪೌಡ್ರೆಲ್ಲ ಇದು ಹಾಲಿನ ಕೆನೆಯಲ್ಲಿ ಮಿಕ್ಸ್ ಆಗಿದೆ, ಒಳ್ಳೆ ಸರಿಯಾಗಿ ಉದುರಾಗಿದೆ ಅಲ್ವಾ ಹಿಟ್ಟು. ಇದಕ್ಕೆ ಈಗ ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ, ತುಂಬ ತಣ್ಣಗಲ್ಲ. ಈಗ ನಾವು ಬೇಸನ್ ಉಂಡೆ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ನಾವು ಏನು ಕಲ್ಲು ಸಕ್ಕರೆ ನೋಡಿ ಒಂದು 4 ಏಲಕ್ಕಿನ ಕಲ್ಲು ಸಕ್ಕರೆಗೆ ಸೇರಿಸ್ಕೊಂಡು ರುಬ್ಕೊತೀನಿ, ಮಿಕ್ಸಲ್ಲಿ ಪುಡಿ ಮಾಡ್ಕೊತೀನಿ. ನೋಡಿ ಇದು ಕಲ್ಲು ಸಕ್ಕರೆ ನನಗೆ ದೊಡ್ಡ ಕಲ್ಲು ಸಕ್ಕರೆ ಸಿಕ್ಕಿರಲಿಲ್ಲ, ಬಟ್ ಸಣ್ಣದಾದರೂ ಓಕೆ. ನಾನು 200 ಗ್ರಾಮ್ಗೆ 200 ಗ್ರಾಮನ್ನೇ ತೊಗೊಂಡಿದ್ದೆ. ನೀವು ಸ್ವಲ್ಪ ಸ್ವೀಟ್ ಕಡಿಮೆ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ, ತುಂಬ ಈ ಸಕ್ಕರೆಗಿಂತ ಇಷ್ಟು ಒಳ್ಳೆಯದಿದ್ದು. ಸೊ ನಾನು ಇದರನ್ನೇ ಇವತ್ತು ಲಡ್ಡುಗೆ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ಈ ಸ್ವಲ್ಪ ಬಿಸಿ ಆರಿದ ಮೇಲೆ ಈ ಹೆಸರು ಕಾಳಿನ ಏನು ಹಿಟ್ಟು ಮಾಡ್ಕೊಂಡು ಹುರಿದಿಟ್ಕೊಂಡಿದ್ವಲ್ವ, ಅದಕ್ಕೆ ಪುಡಿನ ಸೇರಿಸಿದ್ರಾಯಿತು. ಏಲಕ್ಕಿನೂ ಇದ್ರ ಜೊತೆನೇ ಹಾಕಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಂಗೆ ಏನು ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹುರಿದಿಟ್ಕೊಂಡಿದ್ವಿ ನೋಡಿ, ಅದನ್ನೂ ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಹೆಲ್ದಿಯಾದಂಥ ಒಳ್ಳೆ ಟೇಸ್ಟಿಯಾಗಿರುವಂಥ ಒಂದು ಲಡ್ಡು ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಇದು ಬೇರೆ ಎಲ್ಲ ಲಡ್ಡು ಮಾಡೋ ಹಾಗೆ ತುಂಬ ಈಸಿ, ಏನೂ ತ್ರಾಸಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಯಾವಾಗ ನಿಮಗೆ ತಿನ್ನಬೇಕು ಅನ್ನಿಸ್ತು, ತುಂಬ ಅಂದರೆ ಮಕ್ಕಳೆಲ್ಲ ಕೇಳಿದ್ರೆ ಈ ಲಡ್ಡುನ ಮಾಡಿದರೆ ಒಳ್ಳೆಯದು. ನಾವು ಇದಕ್ಕೆ ಒಂದು ಹೆಲ್ದಿ ಒಂದು ಆಲೋಚನೆ ಇಟ್ಕೊಂಡು ನಾನು ಈಗ ಹಿಟ್ಟು ಸ್ವಲ್ಪ ನನಗೆ ಗಟ್ಟಿಯಾಗಿದೆ ಅನ್ನಿಸ್ತು. ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಒಂದು 2 ಸ್ಪೂನು ನಾನು ತುಪ್ಪನ ಹಾಕಿ ಅದನ್ನು ಈ ಥರ ಒಂದು ಉಂಡೆ ಕಲಿಸ್ಲಿಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಸೇರಿಸ್ಕೊಬಿಟ್ರೆ ಇನ್ನೂ ಚೆನ್ನಾಗಿ ಉಂಡೆ ಕಟ್ಟಬಹುದು, ಸಾಫ್ಟಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ. ನೀವು ಫಸ್ಟ್ ಅದು ಹಾಕಿರ್ತೀವಲ್ವ ಹುರಿದಾಗ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಈ ಥರ ಮಾಡ್ಕೋಬೋದು, ಭಾಳ ಚೆನ್ನಾಗಿ ಕಟ್ಟೋದಕ್ಕೆ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸಾಫ್ಟಾಗಿ ಉಂಡೆ ಬರುತ್ತೆ ಮತ್ತು ಚೆನ್ನಾಗೂ ಆಗುತ್ತೆ. ಅದು ತುಪ್ಪದ್ದು ಒಂದು ಪರಿಮಳ ಮತ್ತು ಹಾಲಿನ ಕೆನೆ ಹಾಕಿರ್ತೀವಿ ಮತ್ತು ಈ ಹೆಸರು ಕಾಳಿನ ಪರಿಮಳ, ಹೆಸರು ಕಾಳು ಸ್ವಲ್ಪ ಬೇರೆದೇ ಒಂಥರ ಸುವಾಸನೆ ಇರುತ್ತಲ್ವ, ಭಾಳ ಚೆನ್ನಾಗಿರುತ್ತೆ ಲಡ್ಡು. ಒಂದು ಹಸಿರು ಕಲರಿಂದು. ಇದಕ್ಕೆ ನಾನು ಯಾವುದೇ ಫುಡ್ ಕಲರಿಂದಲ್ಲ ಏನೂ ಸೇರಿಸಲ್ಲ, ನಾನು ಒರಿಜಿನಲಾಗಿ ಇಟ್ಟಿದ್ದೀನಿ. ಭಾಳ ಚೆನ್ನಾಗಿ ಲಡ್ಡು ಬಂದಿದೆ, ಆರೋಗ್ಯಕರವಾದ ಲಡ್ಡು. ನೋಡಿ ಎಷ್ಟು ಚೆನ್ನಾಗಿ ನಾನು ಹೊಡಿತಾ ಇದ್ದೆ. ಸ್ವಲ್ಪ ಗಟ್ಟಿ ಅಂದರೆ ಗಟ್ಟಿನೂ ಇರುತ್ತೆ, ತುಂಬ ಸಾಫ್ಟಾಗೂ ಬರಲ್ಲ, ತುಂಬ ಚೆನ್ನಾಗಿ. ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೆ, ಇನ್ನೊಂದು ಕೈಯಲ್ಲಿ ಈ ಥರ ಒತ್ತುತ್ತಾ ಇದ್ದೆ, ಪ್ರೆಸ್ ಮಾಡಿಬಿಟ್ಟು ಜೋರಾಗಿ ಪಟ್ಟ ಅಂತ ಹೊಡೆದೋಯ್ತು. ಎಷ್ಟು ಮಜಾ, ನಿಮಗೂ ನಗು ಬಂದಿರ್ಬೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಹೆಲ್ದಿಯಾಗಿರುವಂಥ ಲಡ್ಡು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.